ಹಾಯ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಹಿಂದೂಸ್ತಾನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮ ಮನೆಯಲ್ಲಿ ಗಣ ಹೋಮ ಆ್ಯಂಡ್ ಸುದರ್ಶನ ಹೋಮ ಎರಡು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಆಂಟಿ, ನಮ್ಮ ಅತ್ತೆ ಆ್ಯಂಡ್ ನಮ್ಮಮ್ಮ, ಆಮೇಲೆ ನಮ್ಮ ಅತ್ತಿಗೆ ಎಲ್ಲರೂ ಹೆಲ್ಪಿಂಗ್ ನೇಚರ್. ಯಾಕಂದರೆ ನಮ್ಮ ಅತ್ತಿಗೆ ಮನೆ ಕೆಳಗಡೆ ಇರೋದು, ನಮ್ಮಮ್ಮ ಮನೆ ಮೇಲ್ಗಡೆ ಇರೋದ್ರಿಂದ ಸೊ ಅಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಸೊ ನೈಟ್ಗೆ ಅಡುಗೆ ಮಾಡಬೇಕಾಗಿತ್ತು, ಅನ್ನ ಸಾಂಬಾರು ಪಾಯಸ, ಆ್ಯಂಡ್ ಅದನ್ನು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ನೋಡಿ, ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಆ್ಯಂಡ್ ಇವತ್ತೇ ಹೂವು ಎಲ್ಲ ತಂದು ಅಲಂಕಾರ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ರೆಡಿ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು. ಇದು ಬಂದು ಸುದರ್ಶನ ಹೋಮ ಅಂತ ಹೇಳ್ಬಿಟ್ಟು, ಈ ಹೋಮ ಏನಕ್ಕಪ್ಪ ಮಾಡಿಸೋದು ಅಂತ ಅಂದರೆ, ಸೊ ಎಲ್ಲರೂ ಮಾಡಿಸಿದ್ರೂ ತುಂಬ ಒಳ್ಳೆಯದು. ಇದು ಏನಕ್ಕೆ ಅಂತ ಕಾರಣ ಹೇಳ್ತೀನಿ ನಾನು, ಕೇಳಿ. ಸೊ ಈ ಸುದರ್ಶನ ಹೋಮ ಮಾಡಿಸಿದ್ರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಹಣಕಾಸಿನ ತೊಂದರೆ ಮತ್ತು ಯಾರಾದರೂ ಏನಾದರೂ ಮಾಡಿಸಿದ್ರೆ ಅನ್ನೋ ವಿಚಾರದಲ್ಲೆಲ್ಲ ಇದು ತುಂಬ, ಈ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ಆ ಥರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತಂತೆ. ಸೊ ಹಾಗಾಗಿ ಇದನ್ನು ಪೂಜೆ ಮಾಡಿಸ್ತಾ ಇದ್ದೀವಿ ನಾವು. ಆ್ಯಂಡ್ ನಾವು ದೇವ್ರನ್ನ ಕೆಳಗಡೆಯಿಂದ ತೊಗೊಂಡು ಬಂದಿದ್ದು. ಸೊ ಮೇಲೆ ಅದನ್ನು ಆರತಿ ಮಾಡಿಬಿಟ್ಟು ಎತ್ಕೊತಾಯಿದ್ರು. ಇದು ಶ್ರೀನಿವಾಸ ಸ್ವಾಮಿ ಆ್ಯಂಡ್ ಪದ್ಮಾವತಿ ಲಕ್ಷ್ಮೀದೇವಿ ಮೂರು ಜನನೂ ಕರ್ಕೊಂಡು ಬಂದರು ಒಳಗಡೆಗೆ. ಸೊ ಅವ್ರನ್ನ ಆರತಿ ಮಾಡಿ ನಾವು ಒಳಗಡೆಗೆ ಎತ್ಕೊತಾಯಿದ್ವಿ. 3 ವಿಗ್ರಹ ಇಲ್ಲ ಅಂದರೂ ಆ 3ರಿಂದ ಒಂದು 100 kg ಅಷ್ಟು ಇರ್ಬೋದು, 3 ವಿಗ್ರಹನೂ ಸೇರಿಸ್ಬಿಟ್ಟು. ಆ್ಯಂಡ್ ಅಷ್ಟು ತುಂಬ ಅಂದರೆ ತುಂಬಾ ತೂಕ ಇತ್ತು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಗಂಡು ಮಕ್ಕಳೆಲ್ಲ ತೊಗೊಂಬಂದು ಜೋಡಿಸಿದ್ರು. ಆ್ಯಂಡ್ ಮಕ್ಕಳುಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಇಟ್ಟಿಗೆಗಳನ್ನ. ಇದು ಗಣಪತಿ ಹೋಮಕ್ಕೆ ರೆಡಿ ಮಾಡ್ತಾ ಇರೋವಂಥದ್ದು. ಸೊ ಹಂಗೆ ರೆಡಿ ಮಾಡ್ತಾ ಎಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಅಲ್ಲಿ ಹೋಮಕ್ಕೆ ಪ್ರಸಾದ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪೊಂಗಲ್ ಮಾಡಿದ್ವಿ. ಆ್ಯಂಡ್ ಅದನ್ನು ತೊಗೊಂಡೋಗಿ ಕೊಡ್ತಾಯಿದ್ದಾರೆ. ಇನ್ನು ನಮ್ಗೆ ಹೆಣ್ಣುಮಕ್ಳು ಕೆಲಸ ಎಷ್ಟು ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಗಂಡು ಮಕ್ಕಳದೆಲ್ಲ ಇಷ್ಟೇ ಕೆಲಸ, ಬರೀ ನಿಂತ್ಕೊಂಡು ಮಾತಾಡೋದೆ. ಸೊ ಅವರು ನಮ್ಮ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಆ್ಯಂಡ್ ನಾವು ಸ್ವೀಟ್ಸ್ ಮೈಸೂರು ಪಾಕ್ ಮಾಡಿಸಿದ್ವಿ. ಸೊ ಮನೆಯಲ್ಲೇ ಮಾಡಿಸಿದ್ವು, ರೆಡಿ ಏನು ತರಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಭಟ್ರು ಮೈಸೂರು ಪಾಕೆಲ್ಲ ಮುಗಿಸ್ಕೊಂಡಿದ್ದಾರೆ. ಆ್ಯಂಡ್ ಬೆಂಗಳೂರಿಂದ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನ ನಾನು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವ್ರು ನೋಡಿ ಹೆಂಗೆ ಮಕ್ಕ ಮುಚ್ಕೊಂಡು ಕೂತ್ಕೋತಾರೆ ಅಂದರೆ ಅವ್ರನ್ನ ಮಕ್ಕನೇ ತೋರಿಸ್ಕೊಳಕ್ಕೆ ಬಿಡೋದಿಲ್ಲ. ಸೊ ಅವ್ರಿಗೆಲ್ಲ ಏನೋ ಒಂಥರ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕೆಳಗಡೆ ಹೋಗಿದ್ದೆ. ಆ್ಯಂಡ್ ಇವ್ರನ್ನ ಮಾತಾಡ್ಸಲ್ಲ, ನಿಮ್ಮನ್ನ ವೀಡಿಯೋದಲ್ಲಿ ಮೈನ್ ಹಾಕ್ತೀನಿ ಅಂತ ಹೇಳಿದ್ವಿ. ಅವಾಗ ಮಾತಾಡ್ತಾ ಇದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಆ್ಯಂಡ್ ಅವ್ರ ಮನೆ ಕೆಳಗಡೆ ಇರೋದನ್ನ ಮೈಸೂರು ಪಾಕ್ನೆಲ್ಲ ಅಡುಗೆ ಎಲ್ಲ ಸೊ ಅಲ್ಲೇ ಮಾಡೋಣ ಅಂತ ಹೇಳಿದ್ವಿ. ಸೊ ಅದಕ್ಕೆ ಮೈಸೂರು ಪಾಕ್ ಮಾಡಿದ್ರು. ಸೊ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಬಂದಿದ್ದ. ಆ್ಯಂಡ್ ಇವರು ನನ್ನ ತಮ್ಮ ಮಂಡ್ಯದಲ್ಲಿ ಇರೋದು. ನೋಡ್ತಾ ಇರ್ಬೋದು ನೀವು. ಪಾಪ ಅವ್ರ ಮನೇನೂ ಎಲ್ಲನೂ ಸಾಮಾನೆಲ್ಲ ತುಂಬಿಸಿ ಅವ್ರ ಮನೇನೂ ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿದ್ವಿ. ಆ್ಯಂಡ್ ಒಂದು ಟ್ರೇ ಮೈಸೂರು ಪಾಕ್ ಆಲ್ರೆಡಿ ಮಾಡಿಟ್ಟಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು ಪಾಕ್ ಅಲ್ವಾ? ಯಾರು ಮೈಸೂರು ಪಾಕ್ ಎಲ್ಲ ಇಷ್ಟ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಹೋಮದ ಹತ್ರ ಹೋಗ್ತೀವಿ ಮೇಲ್ಗಡೆ. ಆ್ಯಂಡ್ ಇದೊಂದು ದೀಪ ಅದೇನೋ 32 ದೀಪ ಹಚ್ಚಬೇಕು ಅಂತ ಹೇಳಿದ್ರು. ಸೊ ನನ್ನ ತಂಗಿ ಮತ್ತು ನನ್ನ ವರ್ಗಿತಿ ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ ಅದನ್ನು ದೀಪನ ಹಚ್ಚೋಕ್ಕೆ. ಆ್ಯಂಡ್ ಈ ಪೂಜೆಗೆ ನಮ್ಮಮ್ಮ, ನಮ್ಮಪ್ಪ ಮತ್ತು ನನ್ನ ತಮ್ಮ 3 ಜನನೂ ಕೂತ್ಕೊತಾರೆ ಪೂಜೆ ಮಾಡೋಕ್ಕೆ. ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಇದನ್ನು ನೈಟ್ ಟೈಮಲ್ಲೇ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ರಾತ್ರಿ 9 ಗಂಟೆ ಮೇಲೇ ಈ ಪೂಜೆನ ಸ್ಟಾರ್ಟ್ ಮಾಡಿದ್ದವರು. ನೀವು ನೋಡ್ತಾ ಇರ್ಬೋದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದೊಂಥರ ಕೇಳಿದ್ರೆ ಹಂಗೆ ಮೈ ಒಂಥರ ನೋಡಿ ಹೋಮ ಎಲ್ಲ ಮಾಡ್ತಿದ್ದೆ. ಸೊ ನಾವು ಎಲ್ಲ ಈಚೆ ಕೂತ್ಕೊಂಡು ಹೋಮ ಕೇಳಿಸ್ಕೊತಾ ಇದ್ವಿ. ಸೊ ಕಿಚನಲ್ಲಿ ಎಷ್ಟು ದೊಡ್ಡ ಜಾಗ ಇರಲಿಲ್ಲ, ಅದು ಡ್ರಾಯಿಂಗ್ ಎಷ್ಟು ದೊಡ್ಡದಾಗಿ ಬಿಟ್ಬಿಟ್ಟಿರು ಅಂತ ನಾವೆಲ್ಲ ಈಚೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಾತಾಡ್ತಿರ್ಲಿಲ್ಲ, ಕತೆ ಕೇಳ್ತಾ ಇದ್ವಿ. ಆ್ಯಂಡ್ ಪೂಜೆನ ಸ್ಟಾರ್ಟ್ ಆಲ್ರೆಡಿ ಅರ್ಧ ಮುಗಿಸಿದ್ರು. ಇನ್ನು ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಜೋಣಿಸ್ಕೊತಾ ಇದ್ರು ಅವರು ಹೋಮ ಮಾಡೋಕ್ಕೆ. ಆ್ಯಂಡ್ ನೋಡಿ ನಾವೆಲ್ಲ ಈಚೆ ನಿಂತಿದ್ವಿ. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಥರ ಪೂಜೆ ನೋಡಬೇಕಂತ ಅಂದರೆ ತುಂಬ
ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ ಈ ಪೂಜೆ ನೋಡಬೇಕಂತಂದರೆ. ತುಂಬ ತುಂಬಾ ಚೆನ್ನಾಗಾಯಿತು ಈ ಪೂಜೆ. ಆ್ಯಂಡ್ ನೆಕ್ಸ್ಟು ಗಣಪತಿ ಹೋಮಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ನಾವು ಎಲ್ಲ ಕೂತ್ಕೊಂಡು ಗಣಪತಿ ಹೋಮನ ಸ್ಟಾರ್ಟ್ ಮಾಡಿದ್ರು ಗಣಪತಿ ಹೋಮಕ್ಕೆ. ಆ್ಯಂಡ್ ನಾನು ಅಲ್ಲಿ ಸುದರ್ಶನ ಹೋಮದ್ದು ಮತ್ತು ಅಲ್ಲಿಗೆಲ್ಲ ಪೂಜೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನಾನು ನಮ್ಮಮ್ಮನ ಚಿಕ್ಕಮ್ಮ ಬರ್ತಾಯಿದ್ರು. ಸೊ ನಾವು 3 ಜನನೂ ಹೋಗಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಹೋಮಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ನಾವು ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ವಿ. ತುಂಬ ಚಳಿ ಇರೋ ಕಾರಣ ಅಂತಾರೋದ್ರಿಂದ ಹೊರಗಡೆ ಯಾರೂ ಕೂತ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ಮನೆ ಒಳಗಡೆ ಕೂತ್ಕೊಂಡು ಗಣಪತಿ ಹೋಮನ ನೀಟಾಗೆಲ್ಲ ನೆರವೇರಿಸ್ಕೊಟ್ವಿ ಎಲ್ಲ ಕೂತ್ಕೊಂಡು. ದೇವ್ರು ಮಾಡಬೇಕಂದ್ರೆ ತುಂಬ ಭಕ್ತಿಯಿಂದ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಅದೆಲ್ಲ ಆದಮೇಲೆ ನೋಡಿ ಎಷ್ಟು ಫುಲ್ ಹೊಗೆ ತುಂಬ್ಕೊಬಿಟ್ಟಿತ್ತು, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಕೆಲಸ ಇರುತ್ತೆ ಹೇಳಿ. ಈ ಪೂಜೆನೂ ಗಣಪತಿ ಹೋಮ ಪೂಜೆ 2 ಮಾಡಾದಮೇಲೆ ನೆಕ್ಸ್ಟ್ ಇನ್ನು ಊಟದ ಕಾರ್ಯಕ್ರಮ. ಟೈಮ್ ಬೇರೆ 11 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲ ಊಟ ಮಾಡಿ ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಇನ್ನು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿಯಾಗಬೇಕಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.